ಮಣಿ ಮಣಿ ಲೇ ನೀನ್ ಗಂಡ ಬಂದ, ಮಲ್ಕೊ ಮಲ್ಕೊ ಬೇಗ, ದಿಮ್ಮಕ್ಕೊಳೆ. ಅಮ್ಮ ಅಮ್ಮ ಹೊಟ್ಟೆ ನೋವು ಮಣಿ ಆಗ್ತಿಲ್ಲ ಅಮ್ಮ. ಏನಾಯ್ತೆ? ಹೊಟ್ಟೆ ನೋವೇನೆ? ಆಗ್ತಿಲ್ಲ ಮಣಿ ಅಮ್ಮ. ಮಣಿ ಏನಾಯ್ತು? ಏನಾಯ್ತು ಮಣಿ? ಹೊಟ್ಟೆ ನೋವ್ತಿದೆ, ಪ್ರಾಣ ಹೋದಾಗ ಆಗ್ತಿದೆ ಕರ್ಣ. ಚೆನ್ನಾಗೇ ಇದೆಯಲ್ಲ, ಸಡನ್ ಆಗಿ ಏನಾಯ್ತು? ನನ್ ಶತ್ರು ಬದುಕಿದಾಳೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಈ ನಾಟಕ. ಏನೋ ಕರ್ಣ, ಹೊಟ್ಟೆ ನೋವು ಹೇಳಿ ಕೇಳಿ ಬರುತ್ತೇನೋ? ಅದು ಹಾಗಲ್ಲ ಅತ್ತೆ, ಹೊರಗಡೆ ಏನಾದ್ರು ತಿನ್ಲಾ ಅಂತ. ಹೊರಗಡೆ ಯಾಕೋ ತಿನ್ಬೇಕು? ಹೋಗಿ ಹೋಗಿ ಈ ಭವಾನಿ ಅನ್ನೋಳ್ ಮನೆ ಕರ್ಕೊಂಬಂದಿದ್ದೀರಾ, ಅವಳ ಪ್ರಭಾವ ಇದೆಲ್ಲ. ಅವ್ರೇನ್ ಮಾಡಿದ್ರು ಅತ್ತೆ? ಅಯ್ಯೋ, ಆ ಅಮ್ಮನ್ ಕೈ ಕ್ಲೀನ್ ಇಲ್ಲ ಕಣೋ. ಅದ್ ಯಾವ ಕೈಲಿ ಅಡ್ಗೆ ಮಾಡಿದ್ಲೋ ಏನೋ, ಅವಳು ಊಟ ತಿಂದೆ ನಮ್ ಪ್ರಿಯನ್ಗಿಗಾಗಿರ್ಬೇಕು. ಅಮ್ಮ ರುಚಿಯಾಗೆ ಮಾಡ್ತಾರಲ್ಲ. ರುಚಿಯಾಗಿದ್ರೆ ಸಾಕ, ಶುಚಿಯಾಗಿರ್ಬಾರ್ದಾ? ಅವಳು ಕೊಡೋ ಊಟ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ, ವಾಂತಿ ಬೇದಿನೂ ಆಗತ್ತೆ. ಅಮ್ಮ ನೋವು. ಮಣಿ ಮಣಿ ಕೂತ್ಕೋ, ಇದೇಳು ನಿಧಾನ. ಅಮ್ಮ ಅಮ್ಮ ಸ್ವಾಹ. ಬಂತು ನನ್ನ ಪರ್ವಕಾಲ ಬಂತು. ಹಾ, ಆ ಹುಣ್ಣಿಮೆ ಚಂದ್ರ ಕರಗೋಷ್ಟ್ರಲ್ಲಿ ನನ್ನಲ್ಲಿ ಅಖಂಡ ಶಕ್ತಿಗಳು ಸಿದ್ಧಿಯಾಗುತ್ತೆ. ಓಂ ಹ್ರೀಂ ಫಟ್ ಸ್ವಾಹ. ಯಕ್ಷಿಣಿ ವೃಕ್ಷಿಣಿ ಢಾಕಿನಿ ಯಕ್ಷಿಣಿ ಫಟ್ ಸ್ವಾಹ. ಫಟ್ ಸ್ವಾಹ. ಇವಳ ಗಂಡನಿಗೆ ನನ್ನ ಎದುರಿಸೋ ಶಕ್ತಿ ಕೊಡ್ತಾ ಇದೀಯಾ? ಓಂ ಫಟ್ ಸ್ವಾಹ. ಶಿಷ್ಯ, ಆ ದೇವಿ ಇವಳ ಗಂಡನಿಗೆ ನನ್ನ ಸದೆ ಬಡಿಯೋ ಶಕ್ತಿನ ತುಂಬಿ ಕಳಿಸ್ತಾ ಇದ್ದಾಳೆ. ಈ ಬಲಿಪೀಠವನ್ನ ಆ ಕಾಳಿ ಮುಂದೆ ಮಾಡು. ಸರಿ ಗುರುಗಳೇ. ಹೇ ಶಿಷ್ಯ, ಕೊಡ ಬಟ್ಟೆನ. ತಗೋ. ಹೋಗಿ ಆ ಸೀರೆ ಉಟ್ಕೊಂಬ. ಓಂ ಹ್ರೀಂ ರೂಂ ಫಟ್ ಸ್ವಾಹ. ನೋಡ್ದ ಪ್ರಿಯಾ ಹೇಗ್ ಗೊತ್ತಾಡ್ತಿದ್ದಾಳೆ ಅಂತ. ಮಣಿ ಇರು, ಕುಡಿಯೋದಕ್ಕೆ ನೀರ್ ತರ್ತೀನಿ. ಕರ್ಣ, ನೀರೇನ್ ಟಾನಿಕಾ? ಕುಡ್ದಿದ ತಕ್ಷಣ ಹೊಟ್ಟೆ ನೋವು ಹೋಗೋದಕ್ಕೆ ಮೊದ್ಲು ಅವಳ ಆಸ್ಪತ್ರೆ ಕರ್ಕೊಂಡು ಹೋಗೋ. ಅಯ್ಯೋ ಅತ್ತೆ, ಒಂದ್ ಕೆಲ್ಸ ಮಾಡಿ, ಮಣಿನ ಕರ್ಕೊಂಡು ನೀವು ಹಾಸ್ಪಿಟಲ್ಗೆ ಹೋಗಿ, ನಾನು ಅದಕ್ಕೆ ಹುಡ್ಕೋದಕ್ಕೆ ಹೋಗ್ತೀನಿ. ಕರ್ಣ, ನೀನು ಬುದ್ಧಿಗಿದ್ದಿ ಇದೆಯೇನೋ? ಸಾಯ್ತಿರೋ ಹೆಂಡತಿನ ಬಿಟ್ಟು ಅವಳನ್ನ ಹುಡ್ಕೋಕ್ ಹೋಗ್ತೀನಿ ಅಂತಿದ್ಯಲ್ಲ, ಗಂಡ ಆಡೋ ಮಾತಾ ಇದು? ಅತ್ತೆ, ಇಷ್ಟು ಚಿಕ್ಕ ಹೊಟ್ಟೆ ನೋವನ್ನ ಯಾಕೆ ಅಷ್ಟೊಂದು ದೊಡ್ಡದ್ ಮಾಡ್ತಿದ್ದೀರಾ? ಅವಳು ಯಾಕೆ ಸಾಯ್ತಾಳೆ?
ಆಗ್ತಿಲ್ಲ ಕರ್ಣ. ಸಾಯೋಷ್ಟು ಹೊಟ್ಟೆ ನೋವು ಆಗ್ತಿದೆ. ದಯವಿಟ್ಟು ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನಂತೂ ಚಿಕ್ಕಿ ಜೊತೆ ಹೋಗಲ್ಲ, ಪ್ಲೀಸ್ ಕರ್ಣ. ಮಣಿ, ಯಾರ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೇನು? ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ಅದೇ ತಾನೇ. ಕರ್ಣ, ಅಯ್ಯೋ ನೀನೇ ಕರ್ಕೊಂಡೋಗಪ್ಪ, ನಾನಂತೂ ಕರ್ಕೊಂಡೋಗೋದಿಲ್ಲ. ಗೊತ್ತು ಗುರಿ ಇಲ್ದಿರೋ ಊರಿದು. ಅಯ್ಯೋ, ಯಾರನ್ನಾದ್ರೂ ಹೋಗಿ ಹಾಸ್ಪಿಟಲ್ ಎಲ್ಲಿದೆ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ. ನೋಡು, ನೀನ್ ಕರ್ಕೊಂಡೋಗು, ನಾನಂತೂ ಕರ್ಕೊಂಡೋಗೋದಿಲ್ಲ. ಅಯ್ಯೋ ನಿಮ್ ಸಾವಾಸನೆ ಬೇಡ. ಆ ಪೂಜನ್ನ ಸೇವಂತಿ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಕ್ಕೆ ಮಗು ಸತ್ತೋಯ್ತು ಅಂತ ಅದು ಸೇವಂತಿ ತಲೆ ಮೇಲೆ ಬಂತು. ಅಯ್ಯೋ, ಈಗ್ಲೂ ಹಾಗೆ ಇವಳನ್ನ ಕರ್ಕೊಂಡೋಗಿ ಇವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ನಾನಂತೂ ಕರ್ಕೊಂಡೋಗಲ್ಲಪ್ಪ. ಅಯ್ಯೋ, ಈಗೇನ್ ಮಾಡ್ಲಿ? ಅಲ್ಲಿ ನೋಡಿದ್ರೆ ಸೇವಂತಿ ಅದಕ್ಕೆ ಯಾವ್ದೋ ಮಂತ್ರವಾದಿ ಹಿಂದೆ ಹೋಗಿದಾರಂತೆ. ಇಲ್ಲಿ ನೋಡಿದ್ರೆ ಇವಳಿಗೆ ಹೀಗಾಗಿದೆ. ಹಾಗಾದ್ರೆ ಆ ಮಂತ್ರವಾದಿನೇ ಪ್ರಿಯನ್ಗೆ ಏನಾದ್ರೂ ಮಾಡಿರ್ಬೇಕು. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ತನ್ನಷ್ಟಕ್ಕೆ ತಾನೇ ಅವ್ನ ಹಿಂದೆ ಹೋಗೋವಾಗ ಮಾಡಿದಾನೆ ಅಂತಂದ್ರೆ ಅವನು ಅಂತಿಂತ ಮಂತ್ರವಾದಿ ಅಲ್ಲ. ತುಂಬಾ ಭಯಂಕರ ಅನ್ಸುತ್ತೆ. ಹೀಗೆ ಬಿಟ್ರೆ ಅವನ ಅದಕ್ಕೆ ಏನಾದ್ರೂ ಮಾಡ್ಬಿಡ್ತಾನೆ. ಹೊಟ್ಟೆ ನೋವು. ಆ ಮಂತ್ರವಾದಿ ಸೇವಂತಿನ ಏನ್ ಮಾಡ್ತಾನೋ ಗೊತ್ತಿಲ್ಲ. ನೀನಂತೂ ನೀನ್ ಹೆಂಡತಿನ ಅರಳಿ ಸಾಯೋಗ್ ಮಾಡ್ತೀಯ. ಅಯ್ಯೋ, ಈಗ ನಾನೇನ್ ಮಾಡ್ಲಿ? ನನ್ನ ತಲೆನೇ ಓಡ್ತಿಲ್ವಲ್ಲ. ಪ್ಲೀಸ್ ಕರ್ಣ, ಬೇಗ ಕರ್ಕೊಂಡೋಗಿ ಪ್ಲೀಸ್. ಅಮ್ಮ, ಕರ್ಕೊಂಡೋಗೋ ಕಾರಣ ಬೇಗ. ಇವಳು ಒದ್ದಾಡ್ತಿರೋದು ನೋಡಿದ್ರೆ ಭಯ ಆಗುತ್ತೆ. ಕೆಲವೊಂದು ಹೊಟ್ಟೆ ನೋವು ತುಂಬಾ ಡೇಂಜರ್ ಕಣೋ. ಅಲ್ಸರು, ಅಪೆಂಡಿಸು ಏನಾದ್ರೂ ಆದ್ರೆ ಏನು ಮಾಡ್ತೀಯಾ? ಕ್ಯಾನ್ಸರ್ ಆಗಿ ತಿರ್ಗ್ಬಿಡುತ್ತೆ. ಆಮೇಲೆ ನೀನ್ ಇವಳು ತಿಥಿ ಮಾಡ್ಬೇಕಾಗತ್ತೆ ಅಷ್ಟೇ. ಅತ್ತೆ, ಯಾಕೆ ಹೀಗ್ ಮಾತಾಡಿ ಹೆದರ್ಸ್ತಾ ಇದ್ದೀರಾ? ಹೆದರ್ಸ್ತಿಲ್ಲ ಕಣೋ, ನಿಜಾನೇ ಹೇಳ್ತಾ ಇದೀನಿ. ಮೊನ್ನೆ ಹಿಂಗೆ ನನ್ ಫ್ರೆಂಡು ಕೂಡ ಹೊಟ್ಟೆ ನೋವು ಅಂತ ನರಳ್ತಿದ್ಲು. ಅವಳ ಗಂಡ ಏನ್ ಮಾಡ್ದ ಗೊತ್ತಾ? ಗ್ಯಾಸ್ಟ್ರಿಕ್ ಇರ್ಬೇಕು ಅಂತ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಟ್ಟಪ್ಪ. ಆಮೇಲೆ ನೋಡಿದ್ರೆ ಅವಳು ಸತ್ತೇ ಹೋದ್ಲು ಕಣೋ. ಅಯ್ಯೋ ಅಮ್ಮ, ಹಾಗೆ ನಿನ್ನೆಂಟಿನೂ ಸಾಯ್ಬೇಕಾ? ಅಯ್ಯೋ ಮಣಿ, ಮಣಿ, ಪ್ರಿಯಾ, ಮಣಿ, ಮಣಿ, ಕರ್ಣ, ಮಣಿ, ಪ್ರೆಗ್ನೆಂಟ್ ಮಣಿ, ಏನಾಯ್ತು? ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗು. ಓಂ ದುರ್ಗಾ ಹೋಮಂ ಸಮರ್ಪಯಾಮಿ. ದುರ್ಗಾ ಹೋಮ ಸಂಪನ್ನವಾಗಿದೆ. ಮಿಕ್ಕಿದ್ದೆಲ್ಲ ಆ ದೇವಿಗೆ ಬಿಟ್ಟಿದ್ದು. ಒಳ್ಳೇದಾಗ್ಲಿ. ಓಂ ದುಂ ದುರ್ಗಾಯ ನಮಃ. ತಗೋ, ಇದು ಅಂತಿಂತ ಜಲ ಅಲ್ಲ. ಇಲ್ಲಿವರೆಗೂ ನೀನ್ ಮಾಡಿರೋ ಪೂಜಾ ಫಲ ಇದ್ರಲ್ಲಿದೆ. ಸುದೀರ್ಘ ಹೋಮದ ಸಾಧನೆ ಇದು. ಏನ್ ಮಾಡ್ಲಿ? ಈ ತೀರ್ಥನ ತಗೊಂಡು ಹೋಗಿ ಸೇವಂತಿ ಮೇಲೆ ಪ್ರೋಕ್ಷಣೆ ಮಾಡು. ಅವಳು ಸರಿ ಹೋಗ್ತಾಳೆ. ಆದ್ರೆ ಸೇವಂತಿ ಎಲ್ಲಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು. ಆ ಮಂತ್ರವಾದಿ ಸೇವಂತಿನ ಏನ್ ಮಾಡಿದಾನೋ ಏನೋ, ಅದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಭಯ ಆಗ್ತಿದೆ ಅಮ್ಮ. ಭಯ ಪಡ್ಬೇಡ. ದೇವಿನ ನಂಬಿ ಇಲ್ಲಿವರೆಗೂ ಬಂದಿದ್ಯಾ. ದೇವಿ ನಿನ್ನನ್ನ ಕಾಯ್ತಾಳೆ.